ಜಿಂದಾಲ್ನವ್ರಿಗೆ 1995 1995 ಧರ್ಮಸಿಂಗ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಈ ಒಂದು ಜಿಂದಾಲ್ ಕಾರ್ಖಾನೆಗೆ ಕ್ಯಾಬಿನೆಟ್ನಲ್ಲಿ ಒಂದು ಸಾವಿರ ಅನುಮೋದನೆ ಕೊಡ್ತಾರೆ. 1996ನಲ್ಲಿ ಅದಕ್ಕೂ ಕೂಡ ಧರ್ಮಸಿಂಗ್ ಅವರು ಇರ್ತಾರೆ. ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ಜಿಂದಾಲ್ನವರು ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಇನ್ವೆಸ್ಟರ್ ಯಾರಿದ್ದಾರೆ ಅಂದರೆ ರಾಜ್ಯದಲ್ಲಿ ಜಿಂದಾಲ್ 90,000 crores ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇನ್ನೂ ಕೂಡ ಜಾಸ್ತಿ ಇನ್ವೆಸ್ಟ್ಮೆಂಟು ಮಾಡ್ತಾರೆ. ಸುಮಾರು 50,000 ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಇವತ್ತು ಜಿಂದಾಲ್ ವಿಚಾರದಲ್ಲಿ ಹಿಂದೆ ಅದಕ್ಕೆ ಇದು ಕ್ಯಾಬಿನೆಟ್ ಸಬ್ ಕಮಿಟಿ ಚೇರ್ಮನ್ನು ಕೂಡ ಆಗಿದ್ದೆ ನಾನು, ಸಮ್ಮಿಶ್ರ ಸರ್ಕಾರ ಹೋಮ್ ಮಿನಿಸ್ಟರ್ ಇದ್ದಾಗ. ಅವ್ರು ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಏನಿದೆ, ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಇವತ್ತು ಲಾ ಲಾ ಏನು ಹೇಳ್ತದೆ, ಇವತ್ತು ಯಾವುದೇ ಒಂದು ಜಿಂದಾಲ್ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಏನು ಇಂಡಸ್ಟ್ರೀಸ್ ಇದಾವೆ, ಇವತ್ತು 1,00,000 ಇಂಡಸ್ಟ್ರೀಸ್ ಏನಿದ್ದಾವೆ, ಈ ಎಲ್ಲ ಇಂಡಸ್ಟ್ರೀಸ್ಗೆ ನಾವೇನು ಮಾಡ್ತೀವಿ, ಅವ್ರಿಗೆ ನಾವು ಭೂಮಿ ಅಲಾಟ್ಮೆಂಟ್ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಆವತ್ತಿನ ಮಾರ್ಕೆಟ್ ವ್ಯಾಲ್ಯೂವನ್ನು ನಾವು ತೆಗೆದುಕೊಳ್ತೀವಿ. ಜಿಂದಾಲ್ ವಿಚಾರದಲ್ಲಿ ಅವತ್ತು ಕ್ಯಾಬಿನೆಟ್ ಮೊದಲು ಅದನ್ನು 90,000 rupees ಫಿಕ್ಸ್ ಮಾಡಿ 90,000 ಫಿಕ್ಸ್ ಮಾಡಿದ್ರು. ಆದರೆ ಅವತ್ತು ಅಲ್ಲಿ 1,20,000 ಇತ್ತು ವ್ಯಾಲ್ಯೂ ಇತ್ತು ಸಹ ಅವತ್ತು ಮಾರ್ಕೆಟ್ ವ್ಯಾಲ್ಯೂ. ಮುಂದೆ ಫೈನಾನ್ಸ್ದವ್ರು ಹೇಳ್ತಾರೆ ಇದನ್ನು ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಕೊಡಬಾರ್ದು ಅದನ್ನು ಅಂತ ಹೇಳಿದಾಗ 1,20,000 ಜಿಂದಾಲ್ ಫಿಕ್ಸ್ ಆಗುತ್ತೆ. ಆ ಪ್ರಕಾರ ಆ ದುಡ್ಡು ಕಟ್ಟಿ ಇವತ್ತು ದಿವಸ 6 ವರ್ಷಗಳ ಕಾಲ ಇನಿಷಿಯಲ್ ಇದು ಮಾಡ್ತಾರೆ, ಲೀಸ್ ಕೊಟ್ಟಿರ್ತಾರೆ. ತದನಂತರ ಅದು ಅವರು ನಮ್ಮ ಸೇಲ್ಡಿಗೆ ಬರ್ತಾರೆ. ಇನ್ನೊಂದು ಪಾರ್ಸಲ್ ಆಫ್ ಲ್ಯಾಂಡ್ನಲ್ಲಿ ಕೂಡ ಇವತ್ತೊಂದು ದಿವಸ 1.5 ಲಕ್ಷ ಕಟ್ತಾರೆ ಅವರು. ಅಲ್ಲಿ KPCಗೂ ಕೂಡ ಹೇಳ್ತಾರೆ, KPC ಜಾಗನೂ ಕೂಡ 680 ಎಕರೆನೋ ಇರ್ತದೆ. ಅದು ನನ್ನ ಕಡೆ ಡಾಕ್ಯುಮೆಂಟ್ಸ್ ನನ್ನ ಫ್ರಂಟ್ ಇಲ್ಲ. ಅವಾಗ ಕೂಡ ಏನು ಹೇಳ್ತದೆ ಫೈನಾನ್ಸ್ ಇವತ್ತೊಂದು ದಿವಸ KPCಗೆ ಇವತ್ತೊಂದು ದಿವಸ ಏನು ಭೂಮಿ ಇವತ್ತು ಅವರು ಅಕ್ವೈರ್ ಮಾಡ್ತಾರೆ, ಕಾಸ್ಟ್ ಏನಾದರೂ ಈ ಮಾರ್ಕೆಟ್ ವ್ಯಾಲ್ಯೂಗೆ ಜಾಸ್ತಿ ಆದರೆ ಅದನ್ನು ಆ ಡಿಫ್ರೆನ್ಸ್ ಕಾಸ್ಟನ್ನು ಕೂಡ ಜಿಂದಾಲ್ದವ್ರು ಬೇರ್ ಮಾಡಬೇಕು ಅಂಥೇಳಿ. ಆದರೆ ಇವತ್ತೊಂದು ದಿವಸ ಲ್ಯಾಂಡ್ ಎಕ್ವಿಷನ್ ಕಾಸ್ಟಲ್ಲಿ 1,10,000 ಬರ್ತದೆ. ಇನ್ಫ್ಯಾಕ್ಟ್ 1,20,000 ಬರೋದಿಲ್ಲ. ಸೊ ಜಿಂದಾಲ್ಗೆ ಆ ಲಯಬಿಲಿಟಿ ಬರೋದಲ್ಲ, ಪೇ ಮಾಡೋ ಪ್ರಶ್ನೆ ಬರೋಂಗಿಲ್ಲ. ಈ ಒಂದು ಕೇಸು ಅನವಶ್ಯಕವಾಗಿ ಹಿಂದೆ ಇದಕ್ಕೆ ಮತ್ತು ಜಿಂದಾಲ್ನ MML ಇಲ್ಲಿ ಮೈನಿಂಗ್, ಈ ಲ್ಯಾಂಡಲ್ಲಿ ಮೈನಿಂಗ್ ಆಗ್ತಾ ಇಲ್ಲ. ನಮ್ಮಲ್ಲಿ ನಾವು ಯಾರು ಇಂಡಸ್ಟ್ರಿ ಪಡ್ಕೋತಾರೆ, ಎನಿಬಡಿ ಫಾರ್ಗೆಟ್ ಅಬೌಟ್ ಜಿಂದಾಲ್, ಎನಿಬಡಿ ಯಾರೋ ಇಂಡಸ್ಟ್ರಿ ಮಾಡ್ತಾರೆ ಅವ್ರಿಗೆ ನಾವು ಮೊದಲ ಲೀಸ್ ಸ್ಯಾಲರಿ ಕೊಡ್ತೀವಿ 10 ವರ್ಷ. 10 ವರ್ಷದಲ್ಲಿ ಅವರು ದಿವಸ ಆ ಫ್ಯಾಕ್ಟ್ರಿಯನ್ನು ಸೆಟಪ್ ಮಾಡಿ 51% ಆಫ್ ದ ಲ್ಯಾಂಡನ್ನು ಅವರು ಬಳಕೆ ಮಾಡಿರಬೇಕು ಮತ್ತು ಅದು ಚಾಲ್ತಿ ಇರಬೇಕು ಇಂಡಸ್ಟ್ರಿ ಅಂಥೇಳಿ. ಆ ಪ್ರಕಾರ ಜಿಂದಾಲ್ ಹ್ಯಾಸ್ ಮೆಟ್ ದ ಕಂಡೀಷನ್ಸ್ ಲಾಂಗ್ ಬ್ಯಾಕ್ ಇಟ್ ಸೆಲ್ಫ್. ಇನ್ ಬಿಟ್ವೀನ್ ಅನವಶ್ಯಕವಾಗಿ ಆ MMLನ ಜೊತೆ ಅವ್ರದ್ದು ಮೈನಿಂಗ್ ಕೇಸ್ನಲ್ಲಿ ಅವ್ರದ್ದು MML ಪೇಮೆಂಟ್ ಮಾಡಬೇಕಾಗಿದೆ. ಲೋಕಾಯುಕ್ತ ಮುಂದೆ ಒಂದು ಕೇಸ್, ಬೇರೆ ಕೇಸ್ನಲ್ಲಿ ನಾಟ್ ರಿಲೇಟೆಡ್ ಟು ದಿಸ್ ಒನ್ ಅಂಥೇಳಿ ಒಂದು ದಿವಸ ಇಲ್ಲಿವರೆಗೆ ಇದು ಬಂದಿತ್ತು. ಈ ಮಧ್ಯ ಅನೇಕ ಕ್ಯಾಬಿನೆಟ್ ಡಿಸಿಷನ್ಗಳಾಗಿದ್ದಾವೆ, ಕ್ಯಾಬಿನೆಟ್ ಸಬ್ ಕಮಿಟಿನೂ ಕೂಡ ಡಿಸಿಷನ್ ಮಾಡಿದೆ. ಇದೆಲ್ಲದಕ್ಕೂ ಹೆಚ್ಚಿನದಾಗಿ ನಾನು ಆಸ್ ಎ ಇಂಡಸ್ಟ್ರೀಸ್ ಮಿನಿಸ್ಟರ್ ಇದು ಜಿಂದಾಲ್ಗೆ ಏನು ಮಾಡಿದ್ದೀವಿ, ಇದು ಎಲ್ಲರಿಗೂ ಮಾಡಿದ್ದನ್ನು ಜಿಂದಾಲ್ ಮಾಡಿದ್ದೀವಿ. ಇವತ್ತು 1 ಲಕ್ಷ ಇಂಡಸ್ಟ್ರೀಸ್ ಏನಿದ್ದಾವೆ ಅವ್ರಿಗೆ ಯಾವ ಇದರಿಂದ ಮಾಡಿದ್ದೀವಿ ಜಿಂದಾಲ್ ಮಾಡಿದ್ದೀವಿ. ಜಿಂದಾಲ್ಗೆ ಏನು ಮಾಡಿದ್ದೀವಿ, ಉಳಿದ 1 ಲಕ್ಷ ಇಂಡಸ್ಟ್ರೀಸ್ಗೂ ಕೂಡ ಇದೆ, ಮುಂದೆ ಬರೋವ್ರಿಗೂ ಕೂಡ ಇವತ್ತು ನ್ಯೂಸ್ ಇದೆ. ಈ ಉದಾಹರಣೆಗೆ G ಕ್ಯಾಟಗರಿ ಸೈಟ್ ತೊಗೋತೀರಿ, ನೀವು 10 ವರ್ಷ ಅವ್ರಿಗೆ ಮಾಡಬಾರ್ದು ಅಂತೇಳಿ 10 ವರ್ಷ ಆಮೇಲೆ CL ಡೀಡ್ ಹಾಕ್ತೀರಿ, BDAದಲ್ಲಿ ಕೂಡ ಸತ್ತು ದಿವಸ. ಆವಾಗ ಆ G ಕ್ಯಾಟಗರಿಗೆ ಅವತ್ತು 10 ಲಕ್ಷ ಫಿಕ್ಸ್ ಮಾಡ್ಬೋದು, 1 ಲಕ್ಷ ಫಿಕ್ಸ್ ಮಾಡಿರ್ತೀರಿ. ಅವ 10 ವರ್ಷ ನಂತರ ನೀವು ಮಾರ್ಕೆಟ್ ವ್ಯಾಲ್ಯೂ ಕೊಡೋದ್ರೆ ಆಗಿನ ಮಾರ್ಕೆಟ್ ವ್ಯಾಲ್ಯೂ. ದಿಸ್ ಇಸ್ ಆ ಕನ್ಫ್ಯೂಷನು ಯಾಕಾಗಿತ್ತು ಏನಾಗಿತ್ತು ನಾನು ಹೇಳಕ್ಕೆ ಹೋಗೋದಿಲ್ಲ. ಬಟ್ ಇಟ್ ವಾಸ್ ದ ರಾಂಗ್ ಥಿಂಗ್. ಇಲ್ಲಿವರೆಗೆ ಆಗಿದ್ದಂಥದ್ದು ಕೂಡ ತಪ್ಪೇ ಅಲ್ಲ, ನಾವು ಅವಾಗೇ ಮಾಡಿಕೊಡ್ಬೇಕಾಗಿತ್ತು. ಯಾಕಂದ್ರೆ ಅವ್ರಿಗೆ ನಾವು ಮಾರ್ಕೆಟ್ ವ್ಯಾಲ್ಯೂ ಆ ದಿವಸ ತೊಗೊಂಡಿದ್ದೀವಿ, ಅವ್ರಿಗೆ ನಾವು ರಿಯಾಯಿತಿ ಕೊಟ್ಟಿಲ್ಲ. ಅವ್ರು ತಮ್ಮ ಎಲ್ಲನೂ ಏನು ಇಂಡಸ್ಟ್ರಿ ಸೆಟಪ್ ಮಾಡಿದ್ದಾರೆ, ರನ್ನಿಂಗ್ ಕಂಡೀಷನ್ನಲ್ಲಿದೆ. ಇದೆಲ್ಲ ಆಗಿನೂ ಕೂಡ ಸಾಕಷ್ಟು ಗೊಂದಲದ ಸೃಷ್ಟಿಯಾಗಿ ಇಲ್ಲಿವರೆಗೆ ಬಂದಿತ್ತು. ನಿನ್ನೆ ಅದನ್ನು ಈ ಮಧ್ಯೆ ಹೈಕೋರ್ಟ್ ಕೂಡ ಇವತ್ತೊಂದು ದಿವಸ ನಿರ್ದೇಶನ ಕೊಟ್ಟಿದೆ. ಹಿಂದೆ ಜಿಯೋನೂ ಆಗಿತ್ತು, ಕ್ಯಾಬಿನೆಟ್ ಆದಮೇಲೆ ಜಿಯೋ ಆಯಿತು. ಜಿಯೋ ಆದಮೇಲೆ ಮತ್ತೆ ಅದು ಇಶ್ಯೂ ಆದಮೇಲೆ ಅದನ್ನು ಸಬ್ಸಿಕ್ವೆಂಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅದನ್ನು ರಾಟಿಫೈ ಮಾಡಲಿಲ್ಲ. ಆದರೆ ಇವತ್ತು ಹೈಕೋರ್ಟ್ನೂ ಕೂಡ ನಿರ್ದೇಶನ ಕೊಟ್ಟಿದೆ. ಆ
ಪರ್ಟಿಕ್ಯುಲರ್ಲಿ ಆ ಕ್ಯಾಬಿನೆಟ್ ಡಿಸಿಷನನ್ನು ಅವತ್ತೇನು 2021 ಐ ಥಿಂಕ್ ಆ ಕ್ಯಾಬಿನೆಟ್ ಡಿಸಿಷನ್ನು ಮತ್ತು ಜಿಯೋವನ್ನು ಯು ಹ್ಯಾವ್ ಟು ಟೇಕ್ ಇಟ್ ಟು ದ ಲಾಜಿಕಲ್ ಆ್ಯಂಡ್ ಟು ದ ಸೇಲ್ ಡೀಡ್ ಫಾರ್ ದಮ್ ಅಂತೇಳಿ. ಇದು ಕಾನೂನಾತ್ಮಕ ನಮಗೆ ಡೈರೆಕ್ಷನ್ಸ್ ಅದೇ, ಕ್ಯಾಬಿನೆಟ್ ಸಬ್ ಕಮಿಟಿದ ಡಿಸಿಷನ್ ಆಗಿದೆ, ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ಒಂದು ಭಾಗ. ಆದರೆ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿ ಏನು ಹೇಳ್ತಿದೆ ಭಾಳ ಸ್ಪಷ್ಟವಾಗಿ ಹೇಳ್ತಿದೆ. ಇವತ್ತು ಯಾರು ಇಂಡಸ್ಟ್ರಿ ಸೆಟ್ ಮಾಡ್ತಾರೆ ಅವತ್ತು ಅವ್ರಿಗೆ ಒಂದು ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡ್ತಿರ್ತೀವಿ. ಆ ಮಾರ್ಕೆಟ್ ವ್ಯಾಲ್ಯೂ ಅವತ್ತು ಕೊಡ್ತಾರೆ. ತದನಂತರ 10 ವರ್ಷದನ್ನು ಒಳಗಾಗಿ ಇವತ್ತು ದಿವಸ ಅವರು ತಮ್ಮ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು. 51% ಲ್ಯಾಂಡ್ ಯೂಸ್ ಮಾಡ್ಕೊಂಡಿರಬೇಕು ಮತ್ತು ಆ ಫ್ಯಾಕ್ಟ್ರಿ ಏನು ಇನ್ವೆಸ್ಟ್ಮೆಂಟ್ ಇರ್ತದೆ ಅದು ಚಾಲ್ತಿಯಲ್ಲಿರಬೇಕು. ಅನೇಕ ಸಲ ನಾವು ಎಕ್ಸ್ಟೆನ್ಷನ್ನು ಕೂಡ ಕೊಡ್ತೀವಿ, 1-2 ಎಕ್ಸ್ಟೆನ್ಷನ್ನು ಕೊಡ್ತೀವಿ ನಾವು ಬಿಯಾಂಡ್ 10 ಇಯರ್ಸ್ನು ಕೂಡ. ಹೀಗಾಗಿ ಜಿಂದಾಲಿಗೆ ನಾವು ಮಾಡಿದ್ದಂಥದ್ದು ಭಾಳಷ್ಟು ವಿಚಾರಗಳು ತಪ್ಪ. ಇನ್ನು ಬೇರೆ ಕೇಸ್ಗಳು ಅದು ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಇದೆ, MMLದು ಅದರ ಮ್ಯಾಟ್ರ್ ಸ್ಟೇಡ್ ಇನ್ ದ ಸುಪ್ರೀಂ ಕೋರ್ಟ್. ದ್ಯಾಟ್ ಇಸ್ ಇಂಡಿಪೆಂಡೆಂಟ್ ಕೇಸ್, ನಥಿಂಗ್ ರಿಲೇಟೆಡ್ ಟು ದಿಸ್. ಲೋಕಾಯುಕ್ತ ಆಗಲಿ ಐಡಿದು ಆಗಲಿ ದಟ್ ದೋಸ್ ಆರ್ ಇಂಡಿಪೆಂಡೆಂಟ್ ಕೇಸ್. ಈ ಕೇಸ್ನಲ್ಲಿ ಈ ಲ್ಯಾಂಡಲ್ಲಿ ಎಲ್ಲಿ ಮೈನಿಂಗ್ ಇಲ್ಲ. ವಾಟ್ ಎವರ್ ಈ ಲ್ಯಾಂಡ್ ಏನು ಇಂಡಸ್ಟ್ರಿ ಮಾಡಿದರೆ ಇಲ್ಲ ಮೈನಿಂಗ್ ಪ್ರಶ್ನೆ ಬರೋದಿಲ್ಲ. ಸೊ ದಿಸ್ ಇಸ್ ಅ ಕ್ಲಿಯರ್ ಕಟ್ ಕೇಸ್. 9 ವರ್ಷ ನಾವು ಅನವಶ್ಯಕವಾಗಿ ನಾವು ಡಿಲೇ ಮಾಡಿದ್ದೀವಿ. ಇವತ್ತು ಅವಾಗೇನೋ ಮಾಡಿಕೊಡ್ಬೇಕಾಗಿತ್ತು. ವಿ ಶುಡ್ ನಾಟ್ ಹ್ಯಾವ್ ಲಿಂಕ್ಡ್ ಇಟ್ ಅದರ್ ಥಿಂಗ್ಸ್. ಏನೋ ಆಗಿ ಹೋಗಿಬಿಟ್ಟಿದೆ. ನಾವು ಇಂಡಸ್ಟ್ರೀಸ್ ಹ್ಯಾವ್ ಟು ಕಮ್. ಕಟ್ ಥ್ರೋಟ್ ಕಾಂಪಿಟೇಷನ್ ಇದೆ ಈಗ. ಎಷ್ಟೋ ರಾಜ್ಯಗಳು ಫ್ರೀ ಲ್ಯಾಂಡ್ ಕೊಡ್ತಾಯಿದ್ದಾರೆ, ಫ್ರೀ ಪವರ್ ಕೊಡ್ತಾಯಿದ್ದಾರೆ, ಸಿಕ್ಕಾಪಟ್ಟಿ ಇನ್ಸೆಂಟಿವ್ಸ್ ಕೊಡ್ತಾಯಿದ್ದಾರೆ. ಈಗ ಭಾಳ ಟಫ್ ಕಾಂಪಿಟೇಷನ್ ಇದೆ. ನಮ್ಮ ತಮಿಳ್ನಾಡು ನಮ್ಮದು, ತೆಲಂಗಾಣ ನಮ್ಮದು, ಆಂಧ್ರ ನಮ್ಮದು, ಗುಜರಾತು ನಮ್ಮದು, ಮಹಾರಾಷ್ಟ್ರ ನಮ್ಮದು. ಈಗ 5-6 ರಾಜ್ಯದ ಜೊತೆ ನಾವು ಕಾಂಪಿಟೇಟಿವ್ ಇದ್ದೀವಿ. ವಿ ವಾಂಟೆಡ್ ಟು ಸೆಂಡ್ ಅ ಕ್ಲಿಯರ್ ಮೆಸೇಜ್ ದ್ಯಾಟ್ ದ ಇಂಡಸ್ಟ್ರೀಸ್ ಆರ್ ವೆಲ್ಕಮ್ ಟು ಕರ್ನಾಟಕ. ನಾವು ಅದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ಇವತ್ತು ನಾವು ಇದು ಆಗಿದೆ. ಹೀಗಾಗಿ ನಾವು ಅವ್ರಿಗೆ ಮಾಡಿಕೊಟ್ಟಿದ್ರೆ ಅಲ್ಲಿ ಯಾವುದು ಕೂಡ ಒಂದು ಎಲ್ಲಷ್ಟು ತಪ್ಪಿಲ್ಲ. ಇವತ್ತು ಕ್ಯಾಬಿನೆಟ್ ನಿನ್ನೆ ಅದನ್ನು ಡಿಸಿಷನ್ ಮಾಡಿ ಇವತ್ತು ಬ್ರೇಕ್ ಮಾಡಿ ಅಡ್ವೊಕೇಟ್ ಜನರಲ್ ಒಪಿನಿಯನ್ ಕೂಡ ಇತ್ತು. ಕರೆಕ್ಟ್. ನೋಡಿ ಹೇಳಿದ್ನಲ್ಲ ಹಿಂದೆ ಅನವಶ್ಯಕವಾಗಿ ನಾನು ಹೇಳಿದ್ದು, ನಾನು ಸುಮ್ಮನೆ ಐ ಡೋಂಟ್ ವಾಂಟ್ ಟು ಗೋ ಇಂಟು ದಿಸ್ ಒನ್. ಅದು ಪ್ರತಿಭಟನೆ ಮಾಡಿದ್ದು ಇದ್ರ ಸಲುವಾಗಿ. ಅದು ಯಾವುದು ನಿಮ್ಮ ಜನಾರ್ದನ್ ರೆಡ್ಡಿ ಬೇಲ್ನಲ್ಲಿ ಇದಕ್ಕೆ ವಿರೋಧ ಆಗಿತ್ತು. ಅಂತೂ ನಮ್ಮ ಒಬ್ಬ ಸಚಿವರು ಅಥವಾ RDPR ಸಚಿವರು ಅದಕ್ಕೆ ಅಬ್ಜೆಕ್ಷನ್ ತೆಗೆದರು. MML ಕೂಡ ಮತ್ತು ಲೋಕಾಯುಕ್ತ ಕೇಸ್ ರೆಫರೆನ್ಸ್ ಮಾಡಿದರು. ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಇಟ್. ಆಮೇಲೆ ನಾವು ಐ ಟು ಡೂ ಇಟ್. ನಾಳೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾ ಇದ್ದೀವಿ. ಫೆಬ್ರವರಿ ನಿನ್ನ ಮುಖ್ಯಮಂತ್ರಿಗಳು ಕೂಡ ಹೇಳಿದರು. ಫೆಬ್ರವರಿ 12, 13, 14 ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾ ಇದ್ದೀವಿ. ದಿ ಶುಡ್ ನಾಟ್ ಸೆಂಡ್ ಅ ರಾಂಗ್ ಸಿಗ್ನಲ್ ಟು ಇಂಡಸ್ಟ್ರೀಸ್. ನಾವು ಇಂಡಸ್ಟ್ರೀಸ್ಗೆ ನಾವು ಆಲ್ಔಟ್ ಹೋಗಿ ಇವತ್ತು ಇದು ಮಾಡ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಈಗ ಮೊನ್ನೆ ಫಾಕ್ಸ್ಕಾನ್ದವ್ರು ಬಂದಿದ್ದರು. ಅವ್ರಿಗೂ ಇದೇ ಕಾನೂನು. ಅವ್ರಿಗೆ ಲ್ಯಾಂಡ್ ಕೊಟ್ಟಿದ್ದೀವಿ, ಅವ್ರಿಗೆ ಸಬ್ಸಿಡಿ ಬೇಕಾದ್ರೆ ಕೊಟ್ಟಿದ್ದೀವಿ. ಉಲ್ಟಾ ಜಿಂದಾಲಿಗೆ ನಾವು ಸಬ್ಸಿಡಿ ಕೊಟ್ಟಿಲ್ಲ. ಫಾಕ್ಸ್ಕಾನ್ಗೆ 1 ಕೋಟಿ ರೂಪಾಯಿ ನಾವು ಪರ್ ಏಕರ್ ನಮಗೆ ಸಬ್ಸಿಡಿ ಕೊಟ್ಟಿದ್ದೀವಿ, ಇನ್ಸೆಂಟಿವ್ ಲ್ಯಾಂಡ್ನಲ್ಲಿ. ಜಿಂದಾಲಿಗೆ ಅದು ಯಾವುದೇ ರೀತಿ ಕೊಟ್ಟಿಲ್ಲ. ಆ ಟೈಮ್ನಲ್ಲಿ ಏನು ವ್ಯಾಲ್ಯೂ ಇತ್ತು ಅವತ್ತು ಅಷ್ಟೇ ವ್ಯಾಲ್ಯೂ ಇತ್ತು. ನಂದೇ ಈಗ ಸದಾಶಿವನಗರದಲ್ಲಿ ಆ ಕಡೆ ಮನೆ ಇದೆ, CPR ಎದುರುಗಡೆ ರಾಮಕೃಷ್ಣ ಹೆಗಡೆ ಮನೆ ಲೈನಲ್ಲಿ. ಅವತ್ತು ನಾನು 1969, 70, 71 ನಮ್ಮ ತಂದೆಯವ್ರು ತೊಗೊಂಡಿದ್ದು ಎಷ್ಟಕ್ಕೆ? 18,000 ರೂಪಾಯಿ ಎಂಟೈರ್ ಪ್ಲಾಟು. ಇವತ್ತು 18,000 ರೂಪಾಯಿದಲ್ಲಿ ಸದಾಶಿವನಗರ ಅರ್ಧ ಸ್ಕ್ವೇರ್ ಫೀಟ್ ಬರಲ್ಲ. ಆಗಿನ ಕಾಲದ ಗೈಡೆನ್ಸ್ ಮಾರ್ಕೆಟ್ ವ್ಯಾಲ್ಯೂ ಇತ್ತು, ಅದು ಕಟ್ಟಿದ್ದಾರೆ. ಭಾಳ ಸ್ಪಷ್ಟವಾಗಿದೆ. ಅದು ನೋ ದಟ್ ವಾಸ್ ಲಿಂಕ್ ಇಟ್ ವಾಸ್ ಲಿಂಕ್ಡ್ ವಿತ್ ಅದರ್ ಥಿಂಗ್ಸ್. ನಾವು ದೇರ್ ಇಸ್ ಅ ಕೋರ್ಟ್ ಆರ್ಡರ್ ಆಲ್ಸೋ. ಮ್ಯಾಂಡಮಸ್ ಇದೆ, ಕೋರ್ಟ್ AG ಒಪಿನಿಯನ್ನು ಬಂದಿದೆ, ಮ್ಯಾಂಡಮಸ್ ಇದೆ. ಇದೆಲ್ಲವೂ ಕೂಡ ನಾನು ಕಂಪ್ಲೇಂಟ್ ದ ಬ್ಯಾಕ್ಗ್ರೌಂಡ್. ನಾವು ಈಗ ಇಂಡಸ್ಟ್ರೀಸ್ಗೆ ಈ ಥರ ಇದು ಮಾಡ್ಕೊಂಡು ಕೂತ್ರೆ ಯಾವ ಇಂಡಸ್ಟ್ರೀಸು ನಮ್ಮಲ್ಲಿ ಬರೋದಲ್ಲ. ಈಗ ಕೋರ್ಟ್ ಮ್ಯಾಂಡಮಸ್ ಇದೆ ಡೈರೆಕ್ಟಿಂಗ್ ಟು ಇಂಪ್ಲಿಮೆಂಟ್ ದಟ್ ಜಿಯೋ ಆ್ಯಂಡ್ ದಟ್ ಕ್ಯಾಬಿನೆಟ್ ಡಿಸಿಷನ್. ನೆಕ್ಸ್ಟ್ ಸರ್ಕಾರವನ್ನು ಅಸ್ಥಿರಗೊಳಿಸುವ ಮತ್ತು ಬೀಳಿಸುವ ಪ್ರಯತ್ನದ ಭಾಗವಾಗಿ JDS ಮತ್ತು ಬಿಜೆಪಿ ಮಾತುಕತೆ ನಡೆಸಿದರೆ 6 ತಿಂಗಳೊಳಗಡೆ ಬೀಳಿಸ್ತೀವಿ ಅಂತ ನಿನ್ನೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಶಾಸಕರ ಎದುರುಗಡೆ ಹೇಳಿದ ಮಾತು ಹೌದಾ ಸರ್? ಪ್ರಯತ್ನ ನೋಡಿ ಅಂತ ಹೇಳಿಲ್ಲ. ನಿನ್ನೆ ಉಲ್ಟಾ ಮುಖ್ಯಮಂತ್ರಿಗಳ ಅಸ್ಥಿರಗೊಳಿಸುವಂಥ ಪ್ರಯತ್ನ ಆಗ್ತಾಯಿದೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಉಲ್ಟಾ ನಮ್ಮ KPCC ಅಧ್ಯಕ್ಷರು ಒಂದು ಹೆಜ್ಜೆ ಮುಂದೆ ಹೇಳ್ತೇನೆ ನಾನು. ಅವ್ರು ಹೇಳಿದರು, ನೋಡಿ ಸರ್ಕಾರವನ್ನು ಇವತ್ತು ಇವರು ಕೆಡಬೇಕಾಗಿದ್ರೆ, ಬೀಳಿಸ್ಬೇಕಾಗಿದ್ರೆ 2/3 136 2/3 ಎಷ್ಟಾಗತ್ತೆ? 80+ ಆಗುತ್ತಲ್ಲ, 80 ಹಾಂ 100 ಅಂದರೆ ಆ್ಯಂಟಿ ಡಿಫೆಕ್ಷನ್ ಲಾ ಲಾಗೂ ಆಗದೆ 2/3 ಇದನ್ನು ಮಾಡಬೇಕಂದ್ರೆ 80ಕ್ಕಿಂತ ಜಾಸ್ತಿ ಶಾಸಕರು ಬೇಕು. ಸರ್ಕಾರವನ್ನು ಏನೋ ಮೈನಾರಿಟಿಗೆ ತಂದು ಈಗಿರುವಂಥ JDS ಮತ್ತು BJP ಇದಕ್ಕಿಂತ ಕಡಿಮೆ ಸೀಟಿಗೆ ತಂದು ಈ
ಕೆಲವೊಂದು ಶಾಸಕರು ರಾಜೀನಾಮೆ ಕೊಡಿಸಿ ಅವ್ರನ್ನ ಆರಿಸ್ತರೋದು ಹಿಂದೆ ಏನೋ ಆಪರೇಷನ್ ಕಮಲ ಮಾಡಿದಾರಲ್ಲ, ಹಾಗೆ ಮಾಡಬೇಕಾದ್ರೂ 60 MLAs ಬೇಕು. ನಿನ್ನೆ DK ಶಿವಕುಮಾರ್ ಕೂಡ ಇದೇ ಹೇಳಿದ್ರು, ನಾನು ಅನೇಕ ಸಾರಿ ಇದನ್ನು ಹೇಳಿದ್ದೀನಿ. 80 MLAs 60 MLAಗಳು ರಾಜೀನಾಮೆ ಕೊಟ್ಟು ಕಾಂಟ್ಯಾಕ್ಟ್ ಮಾಡುವಂಥದ್ದು ಇದೆಲ್ಲವೂ ಕೂಡ ಅಸಾಧ್ಯದ ಮಾತು. ಹೀಗಾಗಿ ಆಪರೇಷನ್ ಗಿಮಲ ಒಬ್ಬಿಬ್ಬರನ್ನೇನಾದರೂ ಪ್ರಯತ್ನ ಮಾಡ್ಬೋದಾಗಿತ್ತು, 10 ಜನಕ್ಕೆ ಪ್ರಯತ್ನ ಮಾಡ್ಬೋದು, 20 ಜನಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ನಮ್ಮ ಪಕ್ಷದ ಯಾವ ಒಬ್ಬ ಶಾಸಕರು ಕೂಡ ಇವರ ಆಮಿಷಕ್ಕೆ ಇವತ್ತು ಬಲಿಯಾಗೋದಿಲ್ಲ. ಹಿಂದೆ ಆಗಿದ್ದಕ್ಕೆ ರಗಡಷ್ಟು ಪ್ರಾಯಶ್ಚಿತ್ತ ಪಟ್ಟಿದ್ದಾರೆ. ಹಿಂದೆ ಆದವರೇ ಇವತ್ತು ವಾಪಸ್ ಬರಲಿಕ್ಕೆ ಇವತ್ತು ದಿವಸ ತುದಿಗಾಲು ಮಲ್ಲಿಕ್ಕಿದ್ದಾರೆ. ನಿಮ್ಗೆ ಗೊತ್ತಿದೆ ಅದೆಲ್ಲವೂ ಕೂಡ. ಹೀಗಾಗಿ ದೇರ್ ಇಸ್ ನೋ ಕ್ವಶನ್ ಆಫ್ ಈ ಸರ್ಕಾರವನ್ನು ಕೆಡವಲಿಕ್ಕೆ ಯಾರಿಂದೂ ಕೂಡ ಸಾಧ್ಯ ಇಲ್ಲ. ಇವ್ರ ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿದ್ರು ಮಾಡೋಕ್ಕಾಗಲ್ಲ. ಪದೇ ಪದೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈ ರೀತಿ ಹೇಳಿಕೆ ಕೊಡ್ತಾ ಇರೋದಾಗಿ ಸ್ವಾಭಾವಿಕ. ನಾವು ಇವರಿನ ಅಪೋಸಿಷನ್ ನೀವೇನು ಮಾಡಬೇಕು? ಯು ಟು ಕ್ರಿಯೇಟ್ ಕನ್ಫ್ಯೂಷನ್. ಅಪೋಸಿಷನ್ ಯಾರಿಗೆ? ನಮ್ಗೆ ಯಾಕೆ ಮಾನಸಿಕ ಆಗೋದು? ಅವ್ರು ಹೇಳಿದ್ರೆ ನಮ್ಮ ಮಾನಸಿಕ ಇದು ಮಾಡ್ತೀವ? ಮಾನಸಿಕವಾಗಿ ನಾವು ಕೂಗ್ತೀವಿ ಅವ್ರು ಹೇಳಿದ್ರೆ. ರಾಷ್ಟ್ರಪತಿ ಬಳಿ ಏನಾದರೂ ದೂರು ತಗೊಂಡೋಗಕ್ಕೆ ಪ್ಯಾರೇಡ್ ಮಾಡಿಸೋ ಬಗ್ಗೆ ನೋಡಿ, ಅದು ನಿನ್ನೆ ಭಾಳಷ್ಟು ಸಲಹೆ ಸೂಚನೆಗಳು CFP ಬಂದಿದ್ದಾವೆ. ಅದರಲ್ಲಿ ಇದು ಒಂದು. ಅದನ್ನು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಎಲ್ಲ ನಿರ್ಧಾರಗಳು ಹೈಕಮಾಂಡ್ಗೆ ಒಪ್ಪಿಗೆ ಸೂಚಿಸಿ ಮಾಡಬೇಕಾಗ್ತದೆ. ಹೈಕಮಾಂಡ್ ಏನು ಮಾರ್ಗದರ್ಶನ ಮಾಡ್ತದೆ, ಇವೆಲ್ಲ ಪ್ರಸ್ತಾವನೆಗಾಗ್ತದೆ. ಅನೇಕ ವಿಚಾರಗಳು ಒಂದೇ ಅಲ್ಲ, ಭಾಳಷ್ಟು ವಿಚಾರಗಳು ಪ್ರಸ್ತಾಪ ಆಗಿದ್ದಾವೆ CLPಯಲ್ಲಿ. ಅದನ್ನ ಇಟ್ಕೊಂಡು ಹೈಕಮಾಂಡ್ ಏನು ನಮಗೆ ಡೈರೆಕ್ಷನ್ಸ್ ಕೊಡ್ತದೆ ಅದ್ರ ಪ್ರಕಾರ ಮಾಡ್ತೀವಿ. ಸರ್, ತಮ್ಮ ಅನುಭವದ ಪ್ರಕಾರ ಈ ಪೆರೇಡ್ ಅನುಕೂಲನ ಅಥವಾ ಬೇಕು ಅಂತ ಅನ್ಸುತ್ತೆ ಸರ್? ಈಗ ನೋಡಿ, ಗವರ್ನರ್ ಆಫೀಸ್ ಮಾತ್ರ ಇವತ್ತೊಂದು ದಿವಸ ಒಂದು ಮಾತ್ರ ಸಸ್ತಿದೆ. ಗವರ್ನರ್ ಈಸ್ ನಾಟ್ ಆ್ಯಕ್ಟಿಂಗ್ ಇಂಡಿಪೆಂಡೆಂಟ್ಲಿ. ಅವರು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಈಸ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್. ಇಲ್ಲಿ ಗವರ್ನರ್ ಆಫೀಸ್ ಏನಾಗಿದೆ, BJP ಕಚೇರಿ ಆಗಿದೆ. ಸಿದ್ದರಾಮಯ್ಯನವ್ರ ಮೂಡಾ ಕೇಸ್ನಲ್ಲಿ ಇವತ್ತು ಗವರ್ನರ್ ಅವರು ಬೆಳಗ್ಗೆ 11:15 ಏನು ನಿಮ್ಮ TG ಅಬ್ರಾಹಂ ಇದ್ದಾನೆ ಅವರ ಮನವಿಯನ್ನು ತಗೊಂಡು ಸಾಯಂಕಾಲ 5:15 ಗಂಟೆಗೆ ನಮ್ಮ ಚೀಫ್ ಸೆಕ್ರೆಟರಿಯವರು ಹೋಗಿ ಹಿಂದೆ ಒಂದು ಎಕ್ಸ್ಪ್ಲನೇಷನ್ ಕೇಳೋದಕ್ಕೆ, ಎಕ್ಸ್ಪ್ಲನೇಷನ್ ಕೇಳೋದಕ್ಕೆ ರೈಟಿಂಗ್ನಲ್ಲೂ ಕೊಟ್ಟು ಅವ್ರಿಗೆ ಸ್ವತಃ ವಿವರಣೆ ಮಾಡಿ ಬಂದಮೇಲೆ ರಾತ್ರಿ 10:00 ಅವರು 10 ಗಂಟೆಗೆ ಅವರು ನೋಟಿಸನ್ನು ಕೊಡ್ತಾರೆ, 9 ಗಂಟೆಗಳ ಒಳಗಡೆ. ಆಮೇಲೆ ಈ ಕೇಸ್ನಲ್ಲಿ ಮುಖ್ಯಮಂತ್ರಿಗಳಿಗೇನು ಪ್ರಾಥಮಿಕ ಯಾರಿಂದೂ ಕೂಡ ತನಿಖೆ ಆಗಿಲ್ಲ. ವೆರಾಸ್ ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾನಿ, ಜನಾರ್ದನ್ ರೆಡ್ಡಿ ಆ್ಯಂಡ್ ಇನ್ಕ್ಲೂಡಿಂಗ್ SD ಕುಮಾರಸ್ವಾಮಿ, ಇವರು ಇದರಲ್ಲಿ ಎಲ್ಲವೂ ಕೂಡ ಪ್ರಾಥಮಿಕ ತನಿಖೆಯಾಗಿ ಲೋಕಾಯುಕ್ತರು ಪರವಾನಗಿಯನ್ನು ಕೇಳಿದ್ದಾರೆ. 8 ತಿಂಗಳು, 9 ತಿಂಗಳು, 16 ತಿಂಗಳು, 18 ತಿಂಗಳಕ್ಕೆ ಗಂತವತ್ತ ರಾಜ್ಯಪಾಲರಿಗೆ ಅವಕ್ಕೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕು, ಪ್ರಾಥಮಿಕ ತನಿಖೆ ಆಗಿದೆ ಅಂತೇಳಿ ರಾಜ್ಯಪಾಲರಿಗೆ ಅನ್ನಿಸ್ಲಿಲ್ಲ. ಸಿದ್ದರಾಮಯ್ಯ ಅವ್ರ ಕೇಸ್ನಲ್ಲಿ ಇವತ್ತು ದಿವಸ ಒಬ್ಬ ಅರ್ಜಿ ಕೊಟ್ಟ ಮೇಲೆ ಅವತ್ತಿಂದ ನೋಟಿಸು ತತ್ಕ್ಷಣ ಇವತ್ತು ದಿವಸ ಪ್ರಾಸಿಕ್ಯೂಷನ್ ಕೊಡ್ತಾರೆ. ಯಾವುದು ಹಗರಣ ಅಂದರೆ ಇವತ್ತು ದಿವಸ ಸಿದ್ದರಾಮಯ್ಯನವ್ರ ದಿನದಲ್ಲಿ ಹಗರಣ ಭಾಳಷ್ಟು ಇವರು ಸಿದ್ದರಾಮಯ್ಯ 16 ಪ್ಲಾಟ್ಸ್ ಅಲ್ಲ, ಅಲ್ಲಿ ಅವತ್ತು ಭಾಳಷ್ಟು ಪ್ಲಾಟ್ಸ್ ಕೊಟ್ಟಿದ್ದಾರೆ. ಸುಮಾರು 78 ಎಷ್ಟು ಜಾಸ್ತಿ ಇದೆ, ಜಾಸ್ತಿ ಐ ಥಿಂಕ್ 140 ಎಷ್ಟು ಪ್ಲಾಟ್ಸ್ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ದ ಎಕ್ಸಾಕ್ಟ್ ಅಮೌಂಟ್ ನಂಬರ್ ಆಫ್ ಪ್ಲಾಟ್ಸಲ್ಲಿ. ಈ ಕೇಸ್ನಲ್ಲಿ ಸಿದ್ದರಾಮಯ್ಯ ಏನು ತಪ್ಪಿದೆ? ಅವರು ಭೂಮಿ ಕಳ್ಕೋತಾರೆ, ಅವರು ಬಾವು ಮೈದಾನ ಭೂಮಿ ಅವ್ರ ಭೂಮಿಯನ್ನು ಇವ್ರಿಗೆ ಕೊಟ್ಟಿರ್ತಾರೆ. ಆ ಭೂಮಿ ಇವತ್ತು ದಿವಸ ನೀವು ಯಾರೂ ಅದನ್ನು ಎನ್ಫೋರ್ಸಸ್ ಮಾಡ್ತಾಯಿಲ್ಲ. ಆ 3 ಎಕರೆ 16 ಗುಂಟೆನ ಭೂ ಸ್ವಾಧೀನ ಮಾಡ್ಕೋಬೇಕು, ಪರಿಹಾರ ಕೊಡಬೇಕು. ನೀವು ಜಿಂದಾಲ್ ವಿಚಾರ ಮಾತಾಡ್ತಿರಲ್ಲ ಈಗ. ಯಾಕಪ್ಪ 3 ಎಕರೆ 16 ಗುಂಟೆಗೆ ಅವ್ರು ಭೂ ಸ್ವಾಧೀನ ಯಾಕೆ ಮಾಡ್ಕೊಳ್ಳಿಲ್ಲ, ಪರಿಹಾರ ಯಾಕೆ ಕೊಡಲಿಲ್ಲ? ಇಲ್ಲಿಗಾಲ್ ಆಗಿ 3 ಎಕರೆ 16 ಗುಂಟೆ ತೆಗೆದುಕೋತಾರೆ. ಇನ್ಫ್ಯಾಕ್ಟ್ ಬೇರೆ ಒಂದು ಕೇಸ್ನಲ್ಲಿ, ಅನೇಕ ಕೇಸ್ನಲ್ಲಿ ಒಂದು ದಿವಸ ಈ ರೀತಿ ಆಗಿದಾಗ ಸಂಪೂರ್ಣ ಲ್ಯಾಂಡ್ ಟು ಲ್ಯಾಂಡ್ ಕೊಡುವಂಥೇಳಿ ನಿರ್ದೇಶನ ಆಗಿದೆ. ಲ್ಯಾಂಡ್ ಟು ಲ್ಯಾಂಡ್ ಕೊಡಬೇಕು ಅಂತ 3 ಎಕರೆ 16 ಗುಂಟೆ. ಅದಾಗಿನೂ ಕೂಡ ಇವರು 50% ಸೀಟ್ಸ್ ಮೂಡ ಅತಿಕ್ರಮಣ ಮಾಡಿ ಸೈಟ್ ಮಾಡಿ ಮಾರಾಟ ಮಾಡ್ಕೊಂಡಿದ್ದಾರೆ. ಈ ಮೂಡಾದವ್ರನ್ನ ಗಲ್ಲಿಗೇರಿಸ್ಬೇಕು ನಾವು ಆ್ಯಕ್ಚುಲಿ ಇವ್ರು ಮಾಡಿದ ತಪ್ಪಿಗೆ. ಆ ಮೂಡ ಸಭೆಯಲ್ಲಿ ಇವತ್ತು ದಿವಸ ಏನಾಗ್ತದೆ, ತಪ್ಪಾಗಿದೆ ನಮ್ಮಿಂದ ಅಂಥೇಳಿ ನಿರ್ಣಯ ಮಾಡಿ ನಾವು ಭೂ ಸ್ವಾಧೀನ ಮಾಡ್ಕೋಬೇಕಾಗಿತ್ತು, ಪರಿಹಾರ ಕೊಡಬೇಕಾಗಿತ್ತು, ತನ್ನ ಹತ್ರ ಅಭಿವೃದ್ಧಿ ಪಡಿಸ್ಬೇಕಾಗಿತ್ತು ಅಂಥೇಳಿ. ಅದ್ಯಾವುದು ಮಾಡದೇ ಇರೋದಕ್ಕೆ ಆ ಮೂಡಾದಲ್ಲಿ BJP ಸರ್ಕಾರದಲ್ಲಿ BJP ಚೇರ್ಮನ್ ಮೂಡಾಧ್ಯಕ್ಷ GT ದೇವೇಗೌಡರು ಇದ್ದಾರೆ, JDSನವರು, ಸಾರಾ ಮಹೇಶ್ವರು ಇದ್ದಾರೆ, JDSನವರು, ರಾಮದಾಸ್ BJP ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಾವು ತಪ್ಪು ಮಾಡಿದ್ವಿ ಅಂತ ಮೂಡಾದ್ರೆ ಒಪ್ಕೊಂಡು ಇವತ್ತು ದಿವಸ 50% ಏನು ಸ್ಕೀಮ್ ಇದೆ
ಆ ಪ್ರಕಾರ ಇವತ್ತು ದಿವಸ ಇವ್ರಿಗೂ ಕೊಟ್ಟಿದ್ದಾರೆ. ಏನು ಮಹಾ ಇದೆ ಇದರಲ್ಲಿ? ಏನು ತಪ್ಪಿದೆ ಇದರಲ್ಲಿ? ತಪ್ಪು ಮಾಡಿದರೆ ಒಂದು ದಿವಸ ಮುಡಾ ತಪ್ಪು ಮಾಡಿದೆ, ಅದನ್ನು ಲ್ಯಾಂಡ್ ಎಕ್ವಿಷನ್ ಮಾಡ್ಕೊಳ್ಳಾರ್ದೆ ಅತಿಕ್ರಮಣ ಮಾಡಿ ಸೈಟ್ ಮಾಡಿ ಹಂಚಿದ್ದಾರೆ. ಇಟ್ ಇಸ್ ಮುಡಾ ಎಟ್ ಫಾಲ್ಟ್. ಅದೇ ಹೇಳಿದ್ನಲ್ಲ, ನಾನು ಮತ್ತೆ ಹೇಳಿದ್ನಲ್ಲ, ಮತ್ತೇನು ಹೇಳಿದ್ದೀನಿ, ಬಿ ಜೆ ಪಿ ಜನತೆ ರಾಜ್ಯಪಾಲರು ಸ್ವಂತ ನಿರ್ಣಯ ತಗೋತಾ ಇಲ್ಲ, ಅವ್ರಿಗೆ ಮೇಲಿಂದ ಬರ್ತಾ ಇದೆ ದೆಹಲಿಯಿಂದ. ರಾಷ್ಟ್ರಪತಿಗಳು ಬಂದರೆ ತಗೊಳ್ಳಿ, ಅವರು ಅವ್ರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಬಿ ಜೆ ಪಿ ರಾಷ್ಟ್ರ ಅಧ್ಯಕ್ಷರು, ಇನ್ನಿತರ ಬಿ ಜೆ ಪಿ ನಾಯಕರು ಮತ್ತು ಇಲ್ಲಿಯ ಬಿ ಜೆ ಪಿ ನಾಯಕರು ಅವರ ಒಂದು ನಿರ್ದೇಶನಗಳನ್ನ ಘನತೆ ಗೊತ್ತ ರಾಜ್ಯಪಾಲರು ಕೇಳ್ತಾ ಇದ್ದಾರೆ. ಇಟ್ ಬಿಕಮ್ ಅ ಟೂಲ್, ಅ ಪಪೆಟ್, ಒಬ್ಬ ಕೈಗೊಂಬೆಯಾಗಿ ಇವತ್ತು ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.